ಚೀಫ್ ಮಿನಿಸ್ಟರ್ ಆಗಿದ್ದಾಗ ಇದೇ ವಿಜಯೇಂದ್ರ ಅವರು, ಯಡಿಯೂರಪ್ಪರ ಪುತ್ರ ಈಗೇನು BJP ಅಧ್ಯಕ್ಷರಿದ್ದಾರೆ, ಇದೇ ವಿಜಯೇಂದ್ರ ಅವರು ಗೋಲ್ಡನ್ ಪಿಂಚ್ ಅಂತ ಒಂದು ಹೋಟ್ಲ್ ಇದೆಯಲ್ಲ, ಗೋಲ್ಡ್ ಪಿಂಚ್, ಆ ಹೋಟ್ಲಲ್ಲಿ ಒಟ್ಟು 16 ಕೊಠಡಿಗಳನ್ನು ಇಟ್ಕೊಂಡಿದ್ರು ಅವರು. 16 ರೂಮ್ಸ್, ಸ್ಟಾರ್ ಹೋಟೆಲ್. ಒಂದು ದಿವಸಕ್ಕೆ ಎಷ್ಟು ಕೊಡ್ತಾ ಇದ್ರು, ಯಾರು ದುಡ್ಡಿಂದ ಎಲ್ಲಿಂದ ಬರ್ತಾ ಇತ್ತು ದುಡ್ಡದು? ಅದು ಐಷಾರಾಮಿ ಜೀವನ ಅಲ್ವ. 2 ವರ್ಷ 2 ಇಯರ್ಸ್ ಅದಲ್ಲದೆ ಇನ್ನೊಂದು ಹೋಟ್ಲಲ್ಲಿ ಇದ್ದರು. 2 ಹೋಟ್ಲುಗಳು, ಎಲ್ಲ ವ್ಯವಹಾರಗಳಿಗೊಂದು, ಮಾತುಕತೆಗೆ 1 ಹೋಟ್ಲ್ ಇತ್ತು. ಅದ್ರ ಬಗ್ಗೆ ಒಂಚೂರು ದಯಮಾಡಿ ಬೆಳಕು ಚೆಲ್ತೀರಾ ವಿಜಯೇಂದ್ರ ಅವರೇ? ಮೊನ್ನೆ ಕುಮಾರಸ್ವಾಮಿಗಳು 14 ತಿಂಗಳು 6 ರೂಮ್ಗಳು ಇಟ್ಕೊಂಡಿದ್ರು ತಾಜ್ ವೆಸ್ಟ್ ಎಂಡಲ್ಲಿ. ಅದು ಐಷಾರಾಮಿ ಅಲ್ವೇ? ಅದ್ರ ಬಗ್ಗೆ ಒಂಚೂರು ಬೆಳಕನ್ನು ಚೆಲ್ಲಿ. ಹಾಗೇನೆ ಅಶೋಕ್ ಅವರು ವಿರೋಧ ಪಕ್ಷ ನಾಯಕರಾಗಿ ದಯಮಾಡಿ ಒಂದು ಎಫೆಕ್ಟಿವ್ ಆಗಿ ಮಾತಾಡ್ರಿ. ಆ ವಿರೋಧ ಪಕ್ಷ ನಾಯಕ ಅಂದರೆ ಅದಕ್ಕೊಂದು ತೂಕ ಇರಬೇಕು. ಸುಮ್ಮನೆ ಮಾತೆತ್ತಿ ದಿನ ಬೆಳಗ್ಗೆ ಪ್ರೆಸ್ ಮೀಟ್ ಮಾಡ್ತೀರಿ. ಏನಕ್ಕೆ ಮಾಡ್ತಾ ಇದ್ದೀರಿ? ಸಣ್ಣ ಸಣ್ಣ ವಿಚಾರಗಳನ್ನು ತೆಗೆದುಕೊಂಡು ಪ್ರೆಸ್ ಮೀಟ್ ಮಾಡ್ತೀರಿ. ನಿಮ್ಮ ಮರ್ಯಾದೆ ನೀವೇ ತೆಗೆಸ್ಕೊತಾ ಇದ್ದೀರಿ. ನೀವು ಜನರ ಅಭಿವೃದ್ಧಿಗೆ, ರಾಜ್ಯದ ಅಭಿವೃದ್ಧಿಗೆ, ಜನರ ಸಮಸ್ಯೆಗೆ ನೀವು ಸಲಹೆ ಕೊಡ್ರಿ. ನಾವೇನು ಮಾಡಬೇಕು ಅನ್ನೋಂಥದ್ದು ಹೇಳಿ, ಇದು ಮಾಡ್ತಾ ಇಲ್ಲ ಅವ್ರು ಮಾಡಲಿ ಅಂತೇಳಿ, ಅದನ್ನು ಮಾಡ್ತಾ ಇಲ್ಲ ಮಾಡಲಿ ಅಂತ ಹೇಳಿ, ನೀವು ಕೇಂದ್ರದಿಂದ ಇಂಥ ಅನುದಾನವನ್ನು ನಾವು ಬಿಡುಗಡೆ ಮಾಡಿಸ್ತೀವಿ ಅಂತ ಹೇಳಿ, ಆಗ ಜನರು ನಿಮ್ಮನ್ನು ಇಷ್ಟಪಡ್ತಾರೆ. ಸುಮ್ಮನೆ ಮಾತೆತ್ತಿರೆ ತೆಗಳಬೇಕು. ಅದಕ್ಕೆ ಈಕ್ವಲ್ ಆಗಿ ಪ್ರತಿಯೊಂದಕ್ಕೂ ರಿಯಾಕ್ಷನ್ ಮಾಡುವಂಥದ್ದಕ್ಕೆ ಸಿದ್ದರಾಮಯ್ಯ ಸಾಹೇಬರಿಗೆ ಆಗಲಿ, ಶಿವಕುಮಾರ್ ಸಾಹೇಬರಿಗೆ ಆಗಲಿ ಟೈಮ್ ಇಲ್ಲ. ಜನರ ಸಂಕಷ್ಟಕ್ಕೆ ಅವರು ಪ್ರತಿಕ್ರಿಯಿಸಬೇಕು. ಅವರ ಸಮಸ್ಯೆಗಳನ್ನು ಬಗೆಹರಿಸುವ ನಿಟ್ಟಿನಲ್ಲಿ ಅವ್ರು ಕೆಲಸ ಮಾಡ್ತಾ ಇದ್ದಾರೆ ಹೊರತು ನಿಮ್ಮ ಟ್ರಿವಿಯಲ್ ಇಶ್ಯೂಸ್ನ, ಸಣ್ಣ ವಿಚಾರಗಳನ್ನು ಅದಕ್ಕೆ ಈಕ್ವಲ್ ಆಗಿ ನಾವು ಫೈಟ್ ಮಾಡಿಕೊಂಡು ಮಾಧ್ಯಮದ ಮುಂದೆ ಬಂದು ಬಾಯಿ ಬಡ್ಕೊಳ್ಳುವಂಥ ಕೆಲಸವನ್ನು ನಾವು ಕಾಂಗ್ರೆಸ್ನವ್ರು ಮಾಡಲ್ಲ, ಯಾವ ಕಾರಣಕ್ಕೂ ಮಾಡಲ್ಲ. ನಾನು ಮುಖ್ಯಮಂತ್ರಿಗಳಿಗೆ ಮತ್ತು ಮಾನ್ಯ ಶಿವಕುಮಾರ್ ಸಾಹೇಬರಿಗೆ ವಿನಂತಿ ಮಾಡ್ಕೋತೀವಿ. ನಾವು 4 ಜನ ಕಾಂಗ್ರೆಸ್ ಪಕ್ಷದ ವತಿಯಿಂದ ವಿನಂತಿ ಮಾಡ್ಕೋತೀವಿ. ದಯಮಾಡಿ ನಿಮ್ಮ ಕೆಲಸ ಏನು ಮಾಡ್ತಾ ಇದ್ರೆ ನಾನು ಹಾಗೆ ಮುಂದುವರಿಸಿ. ಇವತ್ತು 5ನೇ ಗ್ಯಾರಂಟಿ ಸ್ಕೀಮ್ ವಿ ಆರ್ ಲಾಂಚಿಂಗ್ ಟುಡೇ. ವಿ ಹ್ಯಾವ್ ಲಾಂಚ್ಡ್. ಪೀಪಲ್ ಕ್ಯಾನ್ ರಿಜಿಸ್ಟರ್ ದೇರ್ ನೇಮ್ಸ್. ಸುಮಾರು 5,69,000 ಯುವಕರಿಗೆ ಯುವ ನಿಧಿಯನ್ನು ನಾವು ಕೊಡ್ತಾ ಇದ್ದೀವಿ. 12ನೇ ತಾರೀಕಿಂದ ಅವ್ರ ಖಾತೆಗೆ ದುಡ್ಡು ಹೋಗುತ್ತೆ. 3,500 ರೂಪಾಯಿ. ಇದಲ್ಲದೆ ಈಗಾಗಲೇ ಚಾಲ್ತಿ ಇರುವಂಥ 4 ಇಂಪಾರ್ಟೆಂಟ್ ಗ್ಯಾರಂಟಿಗಳು ಅನುಷ್ಠಾನದಲ್ಲಿದ್ದಾವೆ. ಸುಮಾರು 110 ಕೋಟಿ ಪ್ರಯಾಣಿಕರು KSRTC ಬಸ್ಸಲ್ಲೇ ಪ್ರಯಾಣ ಮಾಡಿದ್ದಾರೆ ಇಲ್ಲಿವರೆಗೆ 7 ತಿಂಗಳಲ್ಲಿ. 110 ಕೋಟಿ ಪ್ರಯಾಣಿಕರು ಪ್ರಯಾಣ ಮಾಡಿದ್ದಾರೆ. 1.8 ಲಕ್ಷ 1,08,00,000 ಜನತೆಗೆ BPL ಕಾರ್ಡ್ ಹಡಿನಲ್ಲಿ 10 kg ಅಕ್ಕಿ, 5 kg ಅಕ್ಕಿ, 5 kg ದುಡ್ಡು ಕೊಡುವಂಥ ಕೆಲಸವನ್ನು ಮಾಡಿದ್ದೀವಿ. 1,16,00,000 ಜನತೆಗೆ 2,000 ರೂಪಾಯಿ ತಲುಪ್ತಾ ಇದೆ ತಿಂಗಳು. ಗೃಹ ಜ್ಯೋತಿ 1,39,00,000 ಜನರಿಗೆ, ಮನೆಗಳಿಗೆ ಉಚಿತವಾಗಿ ಎಲೆಕ್ಟ್ರಿಸಿಟಿ ಬಿಲ್. ಒಂದಲ್ಲ ಒಂದು ಯೋಜನೆ 96% ಜನತೆಗೆ, ಕರ್ನಾಟಕದ ಜನತೆಗೆ ಅನುಕೂಲ ಆಗ್ತಾ ಇದೆ. ಒಂದಲ್ಲ ಒಂದು. ನನಗೆ ಐ ಆಮ್ ನಾಟ್ ಪೇಯಿಂಗ್ ಎಲೆಕ್ಟ್ರಿಸಿಟಿ ಬಿಲ್ ಫಾರ್ ದ ಲಾಸ್ಟ್ 7 months. ಮೈ ಬಿಲ್ ಎವ್ರಿ ಡೇ ಐ ಆಮ್ ಗೆಟಿಂಗ್ ಓನ್ಲಿ 2 rupees 3 rupees. ಅದನ್ನು ಕಟ್ಟಕ್ಕೆ ಹೋದ್ರು ಅದು ಓಪನ್ ಆಗ್ತಾ ಇಲ್ಲ, 0 ಅಂತ ತೋರಿಸ್ತಾ ಇದೆ. ಐ ಆಮ್ ಗೆಟಿಂಗ್ ಬೆನಿಫಿಟೆಡ್. ಒಂದಲ್ಲ ಒಂದು ಯೋಜನೆ 96% ಜನಗಳಿಗೆ ತಲುಪುವಂಥ ಕೆಲಸ ಆಗ್ತಾಯಿದೆ. ಗ್ರೌಂಡಲ್ಲಿ ಹೋಗಿ ನೀವು ನೋಡಿದ್ರೆ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಕಾಂಗ್ರೆಸ್ ಸರ್ಕಾರಕ್ಕೆ ಅಭಾರಿಯಾಗಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ಪಾಪ ಜನರು. ಅದನ್ನು ನೀವು ಕೆಡಿಸ್ಬೇಕು, ದಿಕ್ಕು ತಪ್ಪಿಸ್ಬೇಕು, ಕಾನ್ಸಂಟ್ರೇಷನ್ನ ಬೇರೆ ಕಡೆ ತರುವಂಥದ್ದಕ್ಕೆ ಪ್ರಯತ್ನ ಮಾಡಬೇಕು ಅನ್ನೋಂಥ ಏಕೈಕ ಉದ್ದೇಶದಿಂದ ಸಣ್ಣ ವಿಚಾರಗಳನ್ನು ಮುಂದೆ ತಂದು ನೀವು ಈ ಥರ ನ್ಯೂಸೆನ್ಸ್ ಮಾಡುವಂಥ ಕೆಲಸವನ್ನು ಮಾಡ್ತಾಯಿದ್ದೀರಿ. ಪ್ರತಿಯೊಂದಕ್ಕೂ ದಮ್ಮು ತಾಕತ್ತು. ಯಾರು ನೋಡಿದ್ರು BJPಯವರು ಮಾತೆತ್ತಿದ್ರೆ, ದಮ್ಮಿದ್ರೆ, ತಾಕತ್ತಿದ್ರೆ ಏನೇನೋ ತೊಡೆ ತಟ್ತಾರಪ್ಪ. ಅದು ತೊಡೆ ತಟ್ಟುವಂಥದ್ದು ಬನ್ನಿ, ತೊಡೆ ತಟ್ಟಿ. ಯಾವುದಕ್ಕೆ? ಅಭಿವೃದ್ಧಿಗೆ, ಜನಸಾಮಾನ್ಯರ ಸಮಸ್ಯೆಗಳಿಗೆ ಸ್ಪಂದಿಸುವಂಥ ನಿಟ್ಟಿನಲ್ಲಿ ತೊಡೆ ತಟ್ಟಿ. ಅದಕ್ಕೆ ನಾವು ರೆಡಿ ಇದ್ದೀವಿ. ಅದು ಬಿಟ್ಬಿಟ್ಟು ನೀವು ಸಣ್ಣ ವಿಚಾರಗಳನ್ನು ಮಾತೆತ್ತಿರೋ ಮುಸ್ಲಿಂ ಸಮುದಾಯದವ್ರನ್ನ ಕೆಣಕ್ತೀರಿ. ಮುಸ್ಲಿಂ ಸಮುದಾಯದವರು, ಮುಸ್ಲಿಮ್ಸು ಈ ದೇಶದ ಜನತೆಯೇ ಅಲ್ಲ ಅನ್ನೋ ರೀತಿಯಲ್ಲಿ ಬಿಂಬಿಸುವಂಥ ಕೆಲಸವನ್ನು ಮಾಡ್ತಾಯಿದ್ದೀರಿ. ಅವರು ಸ್ವತಂತ್ರಕ್ಕೋಸ್ಕರ ಹೋರಾಟ ಮಾಡಿ ಅವರ ಜೀವವನ್ನು ತೆತ್ತಿದ್ದಾರೆ. ಈ ಮಣ್ಣಿನ ಮಕ್ಕಳು 140 ಕೋಟಿ ಜನರೂ ಈ ದೇಶದ ಮಣ್ಣಿನ ಮಕ್ಕಳು, ಭಾರತೀಯರು ಅವರಲ್ಲ.
ಇವ್ರದ್ದೇ ಬೇರೆ, ನಮ್ಮದೇ ಬೇರೆ, ಅವ್ರದ್ದೇ ಬೇರೆ ಅನ್ನೋ ರೀತಿನಲ್ಲಿ ಅಲ್ಲ. ಇಲ್ಲಿ ಎಲ್ರಿಗೂ ಸಮಾನವಾಗಿ ಹಕ್ಕನ್ನು ತಲುಪಿಸುವಂಥದ್ದು, ಹಕ್ಕನ್ನು ಹಂಚಿಕೊಳ್ಳುವಂಥದ್ದಕ್ಕೆ ವ್ಯವಸ್ಥೆ ಮಾಡುವಂಥದ್ದು, ವ್ಯವಸ್ಥೆ ಇರುವಂಥದ್ದು ಬರೀ ಕಾಂಗ್ರೆಸ್ ಪಕ್ಷದಲ್ಲಿ ಮಾತ್ರ.